ಇದೊಂದು ನೈಜ ಘಟನೆ. ಉತ್ತರ ಪ್ರದೇಶದ ಲಕ್ನೋದ ಒಂದು ಊರಿನಲ್ಲಿ ಉತ್ತಮ ಹಿನ್ನೆಲೆಯುಳ್ಳ ವೃದ್ಧ ತಂದೆಯೊಬ್ಬರು ತನ್ನ ಇಬ್ಬರು ಪುತ್ರರಿಗೆ ಪತ್ರ ಬರೆದು ತಾವು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಪತ್ರ ಯಾಕೆ ಬರೆದರು? ಅದರಲ್ಲಿ ಏನು ಬರೆದರು? ಅದನ್ನು ತಿಳಿದುಕೊಳ್ಳುವ ಮೊದಲು ಅವರ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದು ಮುಖ್ಯ. ಗುಂಡು ಹಾರಿಸಿಕೊಂಡ ತಂದೆ ಕರ್ನಲ್ ಹುದ್ದೆಯೊಂದಿಗೆ ಸೈನ್ಯದಿಂದ ನಿವೃತ್ತರಾದವರು. ಅವರು ಲಕ್ನೋದ ಐಷಾರಾಮಿ ಕಾಲೋನಿಯಲ್ಲಿ ತಮ್ಮ ಪತ್ನಿಯೊಂದಿಗೆ ವಾಸಿಸುತ್ತಿದ್ದರು. ಅವರಿಗೆ ಇಬ್ಬರು ಗಂಡು ಮಕ್ಕಳು. ಇಬ್ಬರು ದೂರದ ಅಮೆರಿಕದಲ್ಲಿ ವಾಸಿಸುತ್ತಿದ್ದರು. ಆ ತಂದೆ ತಾಯಿ ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ಯಾವುದೇ ವಿಷಯದಲ್ಲೂ ಎಳ್ಳಿನಷ್ಟು ಕಡಿಮೆ ಮಾಡಲಿಲ್ಲ ಎಂಬುದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಆ ಮಕ್ಕಳು ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಲೇ ಇದ್ದರು. ಓದಿದ ನಂತರ ಅವರು ಎಷ್ಟು ಸಮರ್ಥರಾದರು ಅಂದರೆ ಅವರಿಗೆ ವಿಶ್ವದ ಅತ್ಯಂತ ಪ್ರಸಿದ್ಧ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಿದರು. ಕಾಕತಾಳೀಯವಾಗಿ ಇಬ್ಬರು ಸಹೋದರರು ಕುಟುಂಬ ಸಮೇತ ಒಂದೇ ದೇಶದಲ್ಲಿ ವಾಸಿಸುತ್ತಿದ್ದರು. ಆದರೆ ಅವರವರ ಕುಟುಂಬದೊಂದಿಗೆ ಪ್ರತ್ಯೇಕವಾಗಿ. ಇಲ್ಲಿ ಹಿರಿಯ ಮಗನ ಹೆಸರು ಮನೋಜ್, ಕಿರಿಯ ಮಗನ ಹೆಸರು ಚೇತನ್. ಮುನ್ನಾ, ಚಿಂಟು ಅಂತ ಪ್ರೀತಿಯಿಂದ ಕರೆಯುತ್ತಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಒಂದು ದುಃಖದ ಸುದ್ದಿಯನ್ನು ಕಣ್ಣೀರು ಬಂದರೂ ಅಳಲಾಗದ ಸ್ಥಿತಿಯಲ್ಲಿ ತಿಳಿಸಿದರು. ಮಕ್ಕಳೇ, ಮುನ್ನಾ, ಚಿಂಟು, ನಿಮ್ಮ ತಾಯಿ ಈ ಭೂಮಿ ಬಿಟ್ಟು ಹೊರಟು ಹೋದ್ಲು. ತನ್ನ ಹೆಂಡತಿಯನ್ನು ಮಣ್ಣಿನಲ್ಲಿ ವಿಲೀನ ಮಾಡಲು ತನ್ನ ಮಕ್ಕಳು ಬರುತ್ತಾರೆ ಎಂದು ತಂದೆ ಕಾಯುತ್ತಿದ್ದರು. ಒಂದು ದಿನದ ನಂತರ ಕಿರಿಯ ಮಗ ಚೇತನ್ ಬಂದನು. ಅವನ ಕುಟುಂಬ ಸಮೇತ ಬಂದಿದ್ದ. ಆ ವೃದ್ಧ ತಂದೆ ಚಿಂಟುಗೆ ಕೇಳಿದ, ಮುನ್ನ ಯಾಕೆ ಬರಲಿಲ್ಲ? ಅಪ್ಪ, ನಿಮ್ಮ ಕರೆ ಬಂತು ಅಂತ ಮೊದಲ ವಿಮಾನದಲ್ಲಿ ನಾವುಗಳು ಹತ್ತಿ ಬಂದೆವು. ಅಣ್ಣ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಅಂದು ಬಿಟ್ಟ ಕಿರಿಯ ಮಗ. ಹಿಂದೂ ಧರ್ಮದ ಪ್ರಕಾರ ಅಂತಿಮ ಕಾರ್ಯ ಮಾಡಲು ಹಿರಿಯ ಮಗನ ಆಗಮನವೇ ಮುಖ್ಯವಾಗಿರುತ್ತೆ. ಈ ಬಗ್ಗೆ ತಂದೆ ಯೋಚಿಸುತ್ತಿರುವಾಗಲೇ ಕಿರಿಯ ಮಗನ ಬಾಯಿಂದ ಸತ್ಯವೊಂದು ಹೊರಬಂತು. ತಾಯಿ ಸತ್ತಾಗ ನೀನು ಹೋಗು, ತಂದೆ ಸತ್ತಾಗ ನಾನು ಹೋಗ್ತೀನಿ ಅಂದನಂತೆ ಹಿರಿಯ ಮಗ. ತಕ್ಷಣವೇ ಆ ವೃದ್ಧ ತಂದೆ ಕೋಣೆ ಒಳಗೆ ಹೋದರು. ಅವರು ಹಲವಾರು ಬಾರಿ ತಮ್ಮನ್ನು ತಾವು ಪ್ರಶ್ನೆ ಮಾಡುತ್ತಾ ಯಾವುದೋ ಒಂದು ನಿರ್ಧಾರ ಮಾಡಿ ಕೆಲವು ಸಾಲುಗಳ ಪತ್ರವನ್ನು ಬರೆದರು. ಆ ಪತ್ರ ಹೀಗಿತ್ತು: ಪ್ರೀತಿಯ ಮಗನೇ ಚೇತನ್, ನಿಮ್ಮ ತಾಯಿ ಮತ್ತು ನಾನು ನಿಮ್ಮನ್ನು ಸಾಕಷ್ಟು ಆಸೆ ನಿರೀಕ್ಷೆಗಳೊಂದಿಗೆ ಬೆಳೆಸಿದ್ದೆವು. ಪ್ರಪಂಚದ ಎಲ್ಲ ಸಂತೋಷವನ್ನು ಕೊಡಿಸಿದ್ದೆವು. ದೇಶ ವಿದೇಶದ ಅತ್ಯುತ್ತಮ ಸ್ಥಳಗಳಲ್ಲಿ ಶಿಕ್ಷಣವನ್ನು ಕೊಡಿಸಿದ್ದೆವು. ನಿನ್ನ ತಾಯಿ ಕೊನೆ ಉಸಿರೆಳೆದಾಗ ಅವಳ ಹತ್ತಿರ ನಾನಿದ್ದೆ. ಸಾಯುತ್ತಿರುವಾಗ ನಿಮ್ಮಿಬ್ಬರ ಮುಖವನ್ನು ನೋಡಿ ಒಮ್ಮೆ ನಿಮ್ಮನ್ನು ಬಿಗಿದಪ್ಪಿಕೊಂಡು ಮುದ್ದಾಡಬೇಕೆಂದುಕೊಂಡಿದ್ದಳು. ನೀವಿನ್ನು ಅವಳಿಗೆ ಚಿಕ್ಕ ಮಕ್ಕಳೇ. ಅದೇ ಮುಗ್ಧ ಮನಸ್ಸಿನ ಮುನ್ನ ಮತ್ತು ಚಿಂಟು. ಅವಳು ಸತ್ತಾಗ ಅವಳ ಮೃತದೇಹದ ಬಳಿ ನಾನಿದ್ದೆ. ನೀವು ಬರುವ ತನಕ ಕಾಯುತ್ತಿದ್ದೆ. ನನಗೆ ಸಾಂತ್ವನ ಹೇಳಲು ನೀವಿದ್ದೀರಿ ಅಂತ ಅನಿಸಿತು. ಆದರೆ ಈಗ ವಾಸ್ತವ ಅರಿವಾಗಿದೆ. ನಾನು ಒಂಟಿಯಾದೆ. ನನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ. ನನ್ನ ಸಾವಿನ ನಂತರ ನನ್ನ ಶವವನ್ನು ನಿಮಗಾಗಿ ಕಾಯಲು ಯಾರೂ ಇರುವುದಿಲ್ಲ. ಮಗನೇ, ಮುಖ್ಯವಾದ ವಿಷಯ ಒಂದಿದೆ. ನನ್ನ ಮೃತದೇಹವನ್ನು ವಿಲೇವಾರಿ ಮಾಡಲು ನಿಮ್ಮ ಅಣ್ಣ ಬರುವುದು ನನಗೆ ಇಷ್ಟವಿಲ್ಲ. ಆದುದರಿಂದ ನೀನು ನಿನ್ನ ತಾಯಿಯ ಶವದ ಪಕ್ಕದಲ್ಲಿ ನನ್ನ ಶವವನ್ನು ಪಂಚಭೂತಗಳಲ್ಲಿ ವಿಲೀನ ಮಾಡಿ ವಾಪಸ್ ಹೋಗುವುದು ಉತ್ತಮ. ಶ್ರಾದ್ದ ಕಾರ್ಯ ಮಾಡದೇ ಇದ್ದರೂ ಚಿಂತೆ ಇಲ್ಲ. ಯಾವತ್ತೂ ಪ್ರೇತವಾಗಿ ನಿಮ್ಮನ್ನು ಕಾಡೋದಿಲ್ಲ. ನನ್ನ ಜೀವನದುದ್ದಕ್ಕೂ ಸಂಪತ್ತಿನ ಜೊತೆಗೆ ಗೌರವ ಸಂಪಾದಿಸಿದೆ. ಆದರೆ ಸಮಾಜಕ್ಕೆ ಅಸಂಸ್ಕೃತ, ಅಸಭ್ಯ, ಅನಾಗರಿಕ ಪ್ರಜೆಗಳನ್ನು ನನ್ನ ಮಕ್ಕಳ ರೂಪದಲ್ಲಿ ನೀಡಿದರಿಂದ ನನಗೆ ಬದುಕುವ ಹಕ್ಕಿಲ್ಲ. ಹೌದು, ತಪ್ಪು ನನ್ನದೂ ಇದೆ. 4 ಅಕ್ಷರ ನೀವು ಕಲಿಯಬೇಕೆಂದು ದೊಡ್ಡ ದೊಡ್ಡ ಶಾಲೆಗೆ, ಕಾಲೇಜಿಗೆ ಹಾಕಿದೆ. ನಿಮಗೆ ಪಾಶ್ಚಾತ್ಯ ಸಂಸ್ಕೃತಿ ಕಲಿಯುವಂತೆ ಮಾಡಿದೆ. ಆದರೆ ನಮ್ಮ ಮಣ್ಣಿನ ಹಿಂದೂ ಧರ್ಮದ ಮೌಲ್ಯಗಳನ್ನು ಹೇಳಿಕೊಡಲಿಲ್ಲ. ನೀವು ಅಷ್ಟು ಓದದೇ ಇದ್ದಿದ್ದರೆ, ನೀವು ಅಮೆರಿಕಕ್ಕೆ ಹೋಗಿ ನೆಲೆಸದೇ ಇದ್ದಿದ್ದರೆ ಒಳ್ಳೆದಿತ್ತು. ಈ ತಪ್ಪಿಗೆ ಪಶ್ಚಾತ್ತಾಪವಾಗಿ ಈ ಕೆಳಗಿನ ನಿರ್ಧಾರ ಮಾಡಿರುವೆ. ನನ್ನ ಪದಕಗಳು, ಪಾರಿತೋಷಕಗಳು ಮತ್ತು ಸರ್ಕಾರ ನೀಡಿದ ಭೂಮಿಯನ್ನು, ಸೇನೆಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಮತ್ತು ಮನೆಯಲ್ಲಿರುವ ಹಣವನ್ನು ಕೆಲಸದವರಿಗೆ ಹಂಚಬೇಕು ಎಂಬುವುದು ನನ್ನ ಕೊನೆಯ ಆಸೆ. ಬ್ಯಾಂಕ್ ಠೇವಣಿ ಇಟ್ಟಿರುವ ಹಣದ ಅರ್ಧ ಭಾಗವನ್ನು ವೃದ್ಧಾಪ್ಯ ಸೇವಾ ಕೇಂದ್ರಕ್ಕೆ ಮತ್ತರ್ಧ ಭಾಗವನ್ನು ಸೈನಿಕ ಕಲ್ಯಾಣ ನಿಧಿಗೆ ನೀಡಬೇಕು. ಇಂತಿ ನಿಮ್ಮ ನತದೃಷ್ಟ ತಂದೆ. ಕೋಣೆಯಿಂದ ಢಮ್ ಎಂಬ ಶಬ್ದ ಕೇಳಿಸಿತು. ಕರ್ನಲ್ ಸಾಹೇಬ್ರು ಗುಂಡು ಹಾರಿಸಿಕೊಂಡ್ರು. ಯಾರೋ ಚೀರಿದರು. ಈ ಘಟನೆ ಯಾಕೆ ಸಂಭವಿಸಿತು? ಇದಕ್ಕೆ ಕಾರಣವೇನು? ಇಲ್ಲಿ ಯಾರದು ತಪ್ಪು? ಇದರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ.
ಆದರೆ ಇದು ಕಾಲ್ಪನಿಕ ಕಥೆಯಲ್ಲ, ಇದು ಸಂಪೂರ್ಣ ಸತ್ಯ ಘಟನೆ. ಪ್ರೀತಿಯ ಬಂಧುಗಳೇ, ಮನುಷ್ಯರೇ, ಮನುಷ್ಯತ್ವ ಬಿಡಬೇಡಿ, ಮಾನವೀಯತೆ ಬಿಡಬೇಡಿ, ನಮ್ಮ ಸಂಸ್ಕೃತಿಯನ್ನು ಬಿಡಬೇಡಿ.